ಬೆಂಡೆಕಾಯಿ ಫ್ರೈ ಮಾಡ್ಕೊಂಬಿಡಿ. ಬೆಂಡೆಕಾಯಿ ಹಸಿ ಕೊಬ್ಬರಿ ಹಾಕಿ ಮಾಡಿದ್ದೀನಿ, ಸಖತ್ತಾಗಿತ್ತು ನೋಡಿ. ಕಾಯಿ ತುರಿ ಒಂದು 4 ಸ್ಪೂನು, 1-2 ಸ್ಪೂನಷ್ಟು ಕಡಲೆಪಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5-6, ಉಪ್ಪು ರುಚಿಗೆ ತಕ್ಕಷ್ಟು. ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನ ಈ ಥರ ತರಕಾರಿ ಮಾಡಿ ಇಟ್ಕೋಬೇಕು ಬಿಡಿ. ಬಾಣಲಿ ಇಟ್ಟು ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಆಗೋಗಿತ್ತು, ಅದಕ್ಕೆ ಉದ್ದಿನಬೇಳೆ ಹಾಕಿದ್ದೀನಿ. ಕರಿಬೇವು, ಈರುಳ್ಳಿ ಒಂದು ಅರ್ಧ ಇತ್ತು, ಅದಕ್ಕೋಸ್ಕರ ಹಾಕ್ಬಿಟ್ಟಿದ್ದೀನಿ. ಹಂಗೆ ಇಟ್ಟು ತಿನ್ನಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ. ಬೆಂಡೆಕಾಯಿ ಒಂದು ಅರ್ಧ ಗಂಟೆ ಮುಂಚೆ ತೊಳೆದು ಕಟ್ ಮಾಡಿ ಆರಾಕ್ಬಿಡಿ, ಆವಾಗ ಗಮ್ಮೆ ಬರಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರೋದೆಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪೇನಾದ್ರು ಇಡಿಸಿದ್ರೆ ಹಾಕಿ. ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಕಲಸಿ ನೋಡಿ. ಬೆಂದಿಲ್ಲ ಅಂತಾರೆ ಎಲ್ಲರೂ, ನನಗೆ ಬೆಂದಿರುತ್ತೆ ನೋಡಿ, ಅದಕ್ಕೆ ಕಟ್ ಮಾಡಿ ತೋರಿಸ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬರೀದೇ ತಿಂದುಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಇಟ್ಕೊಂಡು ಹಾಕ್ಕೊಂಡು ತಿಂದು ನೋಡಿ. ಈ ಅನ್ನದ ಮೇಲೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡು, ಆ ತುಪ್ಪದ ಮೇಲೆ ಪಲ್ಯ ಎಳ್ಕೊಂಡು ಅಲ್ಲಿ ಕಲಸಿ ಆ ಘಮ ಬರುತ್ತೆ ನೋಡಿ, ಕಣ್ಣು ಮುಚ್ಕೊಳ್ತೀವಿ ಆ ಘಮಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ ಪ್ಲೀಸ್. ಕಾಮೆಂಟ್ ಮಾಡಿ ಹಂಗೆ.